ಹೆಲೋ ಸ್ಟೂಡೆಂಟ್ಸ್, KCET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅನ್ನ ಯಾವಾಗ ನಮ್ಮ KA ಕಡೆಯಿಂದ ಬಿಡುಗಡೆ ಮಾಡಲಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಅನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಶನ್ ಅನ್ನು ತಿಳ್ಕೊಂತ ಹೋಗೋಣ. ಈಗ KCET ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ನ ರಿಸಲ್ಟ್ ಅನ್ನ ಯಾವಾಗ ನಮ್ಮ KA ಕಡೆಯಿಂದ ಬಿಡುಗಡೆ ಮಾಡಲಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ನಾವು ತಿಳ್ಕೊಳೋದಾದ್ರೆ, ನಮ್ಮ KA ಕಡೆಯಿಂದ ಈಗಾಗಲೇ ಸೆಕೆಂಡ್ ರೌಂಡ್ ಸ್ಕೆಡ್ಯೂಲ್ ಅನ್ನ ಬಿಡುಗಡೆ ಮಾಡಲಾಗಿತ್ತು. ಬಟ್ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಡೇಟ್ ಅನ್ನ ಇನ್ನೂ ಸಹ ನಮ್ಮ KA ಅನೌನ್ಸ್ ಮಾಡಿಲ್ಲ. ಓಕೆನಾ, ನೋಟಿಫಿಕೇಶನ್ ಅನೌನ್ಸ್ ಮಾಡಿಲ್ಲ. ಆ್ಯಂಡ್ ಇದುವರೆಗೂ ಸಹ ನಮ್ಮ KA ಕಡೆಯಿಂದ ಸೆಕೆಂಡ್ ರೌಂಡ್ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಡೇಟನ್ನು ಅನೌನ್ಸ್ ಮಾಡಿಲ್ಲ. ಓಕೆನಾ, ಮೇ ಬಿ ಯಾವಾಗ ನಿಮ್ಮ ರಿಸಲ್ಟ್ ಬರ್ಬೋದು ಇದನ್ನು ನಾವು ತಿಳ್ಕೊಳೋದಾದ್ರೆ, ಮೊದಲಿಗೆ ರಿಸಲ್ಟ್ ಬರೋದಕ್ಕಿಂತ ಮೊದಲೇ ನೀವು ನೋಟಿಫಿಕೇಶನ್ ಚೆಕ್ ಮಾಡಿದ್ರೆ, ಸೊ ಮೊದಲಿಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಅಂತ ಇದೆ, ಅದಾದಮೇಲೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅಂತ ಇದೆ. ಅಂತಂದರೆ ಮೊದಲಿಗೆ ಪ್ರಾವಿಷನಲ್ ರಿಸಲ್ಟನ್ನು ಬಿಡುಗಡೆ ಮಾಡಲಾಗುತ್ತೆ, ಅದಾದಮೇಲೆ ಸೆಕೆಂಡ್ ರೌಂಡ್ ರಿಸಲ್ಟನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿ ನೋಟಿಫಿಕೇಶನಲ್ಲಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ, ಸೊ ಹಾಗಿದ್ರೆ ಈಗ ಸೆಕೆಂಡ್ ರೌಂಡ್ ರಿಸಲ್ಟನ್ನು ಯಾವಾಗ ಬಿಡುಗಡೆ ಮಾಡಲಾಗುತ್ತೆ ನೋಡಿ. ಇವತ್ತಿನವರೆಗೂ ಸಹ ನಿಮಗೆ ಆಪ್ಷನ್ಸ್ನ ಎಡಿಟ್ ಮಾಡೋದಕ್ಕೆ ಅವಕಾಶ ಇತ್ತು. ಸೊ ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು 13ನೇ ತಾರೀಕು ಬರ್ಬೋದು, ಇಲ್ಲ ಅಂತಂದರೆ 14ನೇ ತಾರೀಕಿನಂದು ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಕ್ಕಂಥ ಚಾನ್ಸಸ್ ಇರ್ತಕ್ಕಂಥದ್ದು. ಸೊ ನೋಡೋಣ, ಪ್ರಾವಿಷನಲ್ ರಿಸಲ್ಟನ್ನು ಬಿಡುಗಡೆ ಮಾಡ್ತಾರೋ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಫೈನಲ್ ರಿಸಲ್ಟನ್ನೇ ಬಿಡುಗಡೆ ಮಾಡ್ತಾರೋ. ಸೊ ನೋಡೋಣ. ಆ್ಯಸ್ ಪರ್ ನೋಟಿಫಿಕೇಶನ್ ಪ್ರಕಾರ ವಿದ್ಯಾರ್ಥಿಗಳಿಗೆ ಪ್ರಾವಿಷನಲ್ ರಿಸಲ್ಟನ್ನು ಬಿಡುಗಡೆ ಮಾಡಲಾಗುತ್ತೆ, ಅದಾದಮೇಲೆ ಫೈನಲ್ ರಿಸಲ್ಟನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿ ನೋಟಿಫಿಕೇಶನ್ ತಿಳಿಸಿರ್ತಕ್ಕಂಥದ್ದು. ಓಕೆನಾ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಅಪ್ಡೇಟ್ಸ್ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ವಿಡಿಯೋವನ್ನು ಮಾಡಿ ತಿಳಿಸ್ತೀನಿ. ಓಕೆನಾ, ಸೊ ಇದು ಇವತ್ತಿನ ಒಂದು ವಿಡಿಯೋ. ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಫಾರ್ ವಾಚಿಂಗ್. ಕಾಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.